ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾಂ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಕ್ಯಯತಿಂ ಭಜೆ ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್ ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಆವರ್ತನೋ ನಿವೃತ್ತಾತ್ಮ ಸಂವೃತಃ ಸಂಪ್ರಮರ್ದನಃ ಅಹಃ ಸಂವರ್ತಕೋ ವನ್ನಿರನಿಲೋ ಧರಣೀಧರಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ 25ನೇ ಶ್ಲೋಕದಲ್ಲಿ ಇಲ್ಲಿವರೆಗೂ ನಾವು ಆವರ್ತನಃ ನಿವೃತ್ತಾತ್ಮ ಸಂವೃತಃ ಸಂಪ್ರಮರ್ದನಃ ಅಹಃ ಸಂವರ್ತಕಃ ಅಂತ ಹೇಳಿಕೊಂಡು ವನ್ಹಿ ಎಂಬುವಂತಹ ನಾಮದ ವಿವರಣೆಯನ್ನು ಹೇಳ್ಕೊಡ್ತಾ ಇದ್ದೇವೆ. ವನ್ನಿಹಿ ಅಂತ ನಾವು ಹೇಳ್ಕೊತ ನಾವು ಹಿಂದಿನ ಪಾಠದಲ್ಲಿ ವನ್ಹಿ ಅಂತ ಹೇಳಿದರೆ ಜಗತ್ತನ್ನು ನಡೆಸುವವನು ಅಂತ ಹೇಳಿಕೊಂಡು ಅನೇಕ ರೀತಿಯಾಗಿ ಹೇಳ್ಕೊಂಡು ಬಂದಿದ್ದೇವೆ. ನಿನ್ನೆ ಕೊನೆಗೆ ಹೇಳಿದ್ದು ಮುಖ್ಯವಾಗಿ ಜಗತ್ ಪ್ರವರ್ತಕರಾದಂತಹ ವಾಯುದೇವರನ್ನು ವಿಶೇಷವಾಗಿ ಪ್ರೇರಿಸುವವರು ಅಂತ ಹೇಳ್ತಾ ಇದ್ದೆ. ವಾಯುದೇವರಿಗೆ ವ್ಯಷ್ಟಿ ಸಮಷ್ಟಿ ಅಂತ ಹೆಸರು. ಅಂತಹ ವಾಯುದೇವರನ್ನು ಜಗತ್ಪ್ರವರ್ತಕರಾಗಿ ಪ್ರೇರಿಸುವವನು ಭಗವಂತ. ಆದ ಕಾರಣ ಅವನಿಗೆ ವನ್ನಿಹಿ ಅಂತ ಹೆಸರು ಅಂತೆ. ಇವತ್ತು ನೀರು ಪ್ರವಹಿಸುತ್ತೆ. ನೀರು ನಮಗೆ ಎಲ್ಲರಿಗೂ ತಿಳಿದಂತೆ ಇಟ್ ಫ್ಲೋಸ್. ಆ ನೀರು ಪ್ರವಹಿಸುವ ನೀರು ಪ್ರವಹಿಸುತ್ತಾ ಇರುತ್ತೆ. ಅದನ್ನು ನಿಯಮಿಸುವವನು ಭಗವಂತ. ಆದ ಕಾರಣ ಅವನಿಗೆ ವನ್ನಿಹಿ ಅಂತ ಹೆಸರು. ಅಂದರೆ ಯಾವ ದಿಕ್ಕಿಗೆ ಹೋಗಬೇಕು, ಹೇಗೆ ಹೋಗಬೇಕು ಅಂತ ಅದನ್ನು ಕಂಟ್ರೋಲ್ ಮಾಡೋನು, ಅದನ್ನು ನಿಯಂತ್ರಣ ಮಾಡೋನು, ನಿಯಮಿಸುವವನು, ಈ ರೀತಿಯಾಗಿ. ಆದ ಕಾರಣ ಭಗವಂತನಿಗೆ ವನ್ನಿಹಿ ಅಂತ ಹೆಸರು. ವಹತಿ ಪ್ರವಹತೀತಿ ವಹಂ ಜಲಂ ತನ್ನಯತೀತಿ ವನ್ನಿಹಿ. ವಹತಿ ಅಂದರೆ ಪ್ರವಹಿಸುತ್ತೆ, ವಹಂ ಅಂದರೆ ಜಲಂ, ತನ್ನಯತೀತಿ ಅದನ್ನು ನಿಯಮಿಸುವವನು, ಅದನ್ನು ನಡೆಯುವಂತೆ ಮಾಡುವವನು. ಆದ ಕಾರಣ ಭಗವಂತನಿಗೆ ವನ್ನಿಹಿ ಅಂತ ಹೆಸರು. ಇನ್ನು ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಪ್ರಾಚ್ಯೋ ಅನ್ಯಾನದ್ಯಃ ಸ್ಯಂದಂತೆ ಶ್ವೇತೇಭ್ಯಃ ಪರ್ವತೇಭ್ಯಃ ಪ್ರತೀಚ್ಯೋ ಅನ್ಯಾಯಾಂ ಯಾಂ ಚ ದಿಶಮನು. ಬೃಹದಾರಣ್ಯಕ ಉಪನಿಷತ್ತು ಹೇಳ್ತಾ ಇದೆ. ಭಗವಂತನಿಗಿರುವ ಅನಂತಾನಂತ ಹೆಸರುಗಳಲ್ಲಿ ಭಗವಂತನಿಗೆ ಅಕ್ಷರ ಅಂತ ಒಂದು ಹೆಸರು. ಅಕ್ಷರ ನಾಮಕ ಭಗವಂತನ ಪ್ರಶಾಸನಕ್ಕೊಳಗಾಗಿ, ಅಂದರೆ ಅವನ ಅಡ್ಮಿನಿಸ್ಟ್ರೇಷನ್,
ಅವನ ಪ್ರಭುತ್ವಕ್ಕೆ, ಅವನ ಅಧಿಕಾರಕ್ಕೆ, ಅಕ್ಷರನಾಮಕ ಭಗವಂತನ ಪ್ರಭುತ್ವಕ್ಕೆ ಒಳಗಾಗಿಯೇ ಬೇರೆ ಬೇರೆ ನದಿಗಳು ಬೇರೆ ಬೇರೆ ದಿಕ್ಕಿಗೆ ಹರಿಯುತ್ತದೆ ಅಂತ ಯಾಜ್ಞವಲ್ಕ್ಯರು ಹೇಳ್ತಾ ಇದ್ದಾರೆ. ಅಂದರೆ ನದಿಗಳು, ಒಂದೊಂದು ನದಿ ಒಂದು ದಿಕ್ಕಿಗೆ, ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಹರಿತಾ ಇರುತ್ತೆ. ಆ ರೀತಿ ನದಿಗಳು, ಅನೇಕ ನದಿಗಳು ಹರಿಯುವಂತೆ ಮಾಡುವವನು ಭಗವಂತ. ಆದ ಕಾರಣ ಅವನಿಗೆ ವನ್ನಿಹಿ ಅಂತ ಹೆಸರು ಹೇಳ್ತಾ ಇದ್ದಾರೆ. ಇನ್ನು ವಹತಿ ಸ್ವಾತ್ಮಾನಂ ಇತಿ ವಹಃ ಗರುಡಃ ತಂ ನಯತೀತಿ ವನ್ನಿಹಿ. ವಹತಿ ಸ್ವಾತ್ಮಾನಂ ಇತಿ, ತನ್ನನ್ನು, ವಹತಿ ತನ್ನನ್ನು, ವಹಃ ಅಂದರೆ ಹೊರೆಯುವವನು, ಗರುಡಃ ತಂ ನಯತೀತಿ ವನ್ನಿಹಿ ಅಂದರೆ ತನ್ನನ್ನು ಹೊರೆಯುವಂತಹ ಗರುಡನನ್ನು ಪ್ರೇರಿಸುವವನು ಭಗವಂತ. ಆದ ಕಾರಣ ಅವನಿಗೆ ವನ್ನಿಹಿ ಅಂತ ಹೆಸರು ಬಂದಿದೆ. ಯಾವ ಗರುಡ ಗಮನ, ಭಗವಂತನನ್ನು ಗರುಡ ಹೊರಿತಾನೆ, ಹೊತ್ಕೊಂಡು ಕರ್ಕೊಂಡು ಹೋಗ್ತಾನೆ, ಪಕ್ಷಿಯ ಹೆಗಲೇರಿ ಬಂದ ಅಂತೇಳಿ. ಆದರೆ ಭಗವಂತನನ್ನು ಹೊರಿಲಿಕ್ಕೆ ಗರುಡನಿಗೆ ಸಾಧ್ಯವೇ ಅಂತ ಹೇಳಿದರೆ, ಆ ಗರುಡನೂ ಅಸ್ವತಂತ್ರನಾದ ಕಾರಣ ತನ್ನನ್ನು ಹೊರೆಯುವಂತೆ ಪ್ರೇರೇಪಿಸುವವನು ಗರುಡನಿಗೆ. ಪ್ರೇರೇಪಿಸಿ ತಾನು ಇಡೀ ಬ್ರಹ್ಮಾಂಡವನ್ನೆಲ್ಲ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಜಗತ್ತಿನಲ್ಲಿ ಅಣೋರಣೀಯ ಮಹತೋ ಮಹೀಯಾನ್ ಅಂತ ಹೇಳಿದಂತೆ ಜಗತ್ತಿನಲ್ಲಿ ದೊಡ್ಡದಾದ ಅತಿ ಭಾರವಾದ ಪದಾರ್ಥ ಯಾವುದಾದ್ರೂ ಇದೆಯೇ ಅಂದರೆ ಅದು ಭಗವಂತನೇ. ಅಂತಹ ತನ್ನನ್ನು ಹೊರೆಯುವಂತೆ ಗರುಡನಿಗೆ ಪ್ರೇರಣೆ ಕೊಡುವವನು. ಅಷ್ಟೇ ಅಲ್ಲದೆ ಗರುಡನು ಹೊರೆಯಲಿಕ್ಕೆ ಎಷ್ಟು ಅವನಿಗೆ ಕೈಲಾಗುತ್ತೋ ಅಷ್ಟು ಬಲವನ್ನು ಮಾತ್ರ ಗರುಡನ ಮೇಲೆ ಹೇರುವವನು. ತನ್ನನ್ನು ಹೊರೆಯುವ ಗರುಡನನ್ನು ಪ್ರೇರೇಪಿಸುವವನಾದ ಕಾರಣ ಅವನಿಗೆ, ಭಗವಂತನಿಗೆ ವನ್ನಿಹಿ ಅಂತ ಹೆಸರು. ಇನ್ನು ವೈನತೇಯಶ್ಚ ಪಕ್ಷಿಣಾಂ, ಮತ್ತು ಗರುಡನಲ್ಲಿ ಈ ವೈನತೇಯ ಎಂಬುವಂತಹ ವಿಭೂತಿ ರೂಪದಿಂದ ಭಗವಂತ ಇದ್ದಾನೆ. ವೈನತೇಯನಲ್ಲಿ, ಗರುಡನಲ್ಲಿ ವೈನತೇಯ ಎಂಬ ವಿಭೂತಿ ರೂಪದಿಂದ ಇದ್ದು ಆ ಗರುಡನಿಗೆ ತನ್ನನ್ನು ಅಂದರೆ ಭಗವಂತನನ್ನು ಹೊರೆಯುವ ಸಾಮರ್ಥ್ಯ ವಿಶೇಷವನ್ನು ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ ಎಂದು ನಮಗೆ ಭಗವಂತ ಕೃಷ್ಣನು ಹೇಳ್ತಾ ಇದ್ದಾನೆ. ಅದಕ್ಕೆ ವೈನತೇಯಶ್ಚ ಪಕ್ಷಿಣಾಂ. ನಮಗೆ ಇಲ್ಲಿ ಭಗವಂತನ ವಿಭೂತಿ ರೂಪಗಳುಂಟು. ನಮಗೆ 10 ವಿಧವಾದಂತಹ ಭಗವಂತನ ವಿಭೂತಿ ರೂಪಗಳು. ಭಗವಂತ ಹೇಳ್ತಾನೆ, ದೈತ್ಯಾನಾಂ ಪ್ರಹ್ಲಾದೋಸ್ಮಿ, ದೈತ್ಯನಲ್ಲಿ ಪ್ರಹ್ಲಾದನು, ಪ್ರಹ್ಲಾದನಲ್ಲಿ ನನ್ನ ವಿಭೂತಿ ರೂಪ ಇದೆ. ಮೃಗಗಳಲ್ಲಿ ಸಿಂಹ ನಾನು. ಈ ರೀತಿಯಾಗಿ ಯಾವ ಯಾವ ಜಾತಿಯಲ್ಲಿ, ಯಾವ ಯಾವ ವರ್ಗದಲ್ಲಿ ಯಾವುದು ಅತ್ಯಂತ ಶ್ರೇಷ್ಠವಾಗಿದೆಯೋ ಅಲ್ಲೆಲ್ಲ ಭಗವಂತನ ವಿಭೂತಿ ರೂಪವಿದೆ. ಆ ಭಗವಂತನ ವಿಭೂತಿ ರೂಪ ಇರುವುದರಿಂದಲೇ ಅವರು ಅತ್ಯಂತ ಪ್ರಸಿದ್ಧರಾಗಿದ್ದಾರೆ. ಎಲ್ಲೇ ಅಲ್ಲ, ನಮಗೆ ನೀವು ಎಲ್ಲಿ ಅಸಾಧಾರಣವಾದಂತಹ ಒಂದು ವಿಶೇಷ ಕಾಣ್ತೇವೋ ಅಲ್ಲಿ ಭಗವಂತನ ವಿಭೂತಿ ರೂಪ ಇರುತ್ತೆ. ಅದಕ್ಕೆ ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ಶ್ರೀ ತರುಣಿವಲ್ಲಭನ ಪರಮ ವಿಭೂತಿ ರೂಪ ಕಂಡಲ್ಲಿ ತೆರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದೆ ನೀತ ಸಾಧಾರಣ ನೈಜಾಹಿತವು ಅಂಥೇಳಿ ಹೇಳ್ತಾರೆ. ಶ್ರೀ ತರುಣಿವಲ್ಲಭನ ಪರಮ ವಿಭೂತಿ ರೂಪ. ಶ್ರೀ ತರುಣಿ ಅಂದರೆ ಲಕ್ಷ್ಮೀದೇವಿ, ವಲ್ಲಭ ಲಕ್ಷ್ಮೀಪತಿಯಾದಂತಹ ಶ್ರೀ ತರುಣಿವಲ್ಲಭನ ಪರಮ ವಿಭೂತಿ ರೂಪ. ಅವನ ವಿಭೂತಿ ರೂಪಗಳು. ವಿಭೂತಿ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಭೂತಿ ಅಂದರೆ ಇರುವಿಕೆ ಅಂತ ಅರ್ಥ. ವಿ ಅಂದರೆ ವಿಶೇಷವಾಗಿ ಇರುವಿಕೆ. ಅಂದರೆ ಭಗವಂತನ ಒಂದು ವಿಶೇಷ
ಸನ್ನಿಧಾನ ಇರುವುದೇ ವಿಭೂತಿ. ಹಾಗೆ ಭಗವಂತನ ಒಂದು ವಿಶೇಷ ಸನ್ನಿಧಾನ ಪರಮ ವಿಭೂತಿ ರೂಪ ಕಂಡಲ್ಲಿ ಎಲ್ಲೆಲ್ಲಿ ನೀನು ವಿಶೇಷವಾಗಿ ಒಂದು ವಿಶೇಷ ಸಾಮರ್ಥ್ಯವನ್ನು, ಗುಣವನ್ನು, ವಿಶೇಷ ಕಾರ್ಯವನ್ನು ನೀನು ಎಲ್ಲಿ ಕಾಣ್ತೀಯೋ ಕಂಡಲ್ಲಿ ಈ ಥರದಿ ಚಿಂತಿಸುತ್ತ ಮನದಲ್ಲಿ ನೋಡು ಈ ಥರದಿ ಯಾವ ಥರದಿ ಹಿಂದೆ ಕೆಳಗೆ ಹೇಳುವಂಥ ನೈಜ, ಅಹಿತ, ಸಜಾತಿ, ವಿಜಾತಿ, ಖಂಡ ಈ ಬಗೆ ರೂಪಗಳ ನರಿತು ಬುಧರಿಂದ ಜ್ಞಾನಿಗಳಿಂದ ಭಗವಂತನ ದಶವಿಧವಾದ ವಿಭೂತಿ ರೂಪಗಳನ್ನು ತಿಳ್ಕೊಂಡು ಜ್ಞಾನ ಸಂಪಾದನೆ ಮಾಡಿಕೊಂಡು ಆ ಭಗವಂತನ ವಿಭೂತಿ ರೂಪ ಎಲ್ಲೆಲ್ಲಿ ಕಾಣುತ್ತೋ ಅಲ್ಲಲ್ಲಿ ನೀನು ಆ ದಶವಿಧ ವಿಭೂತಿಗಳಲ್ಲಿ ಯಾವ ವಿಭೂತಿ ರೂಪ ಇದೆ ಅಂತ ನೀನು ಚಿಂತಿಸುತ್ತ ಮನಸ್ಸಿನಲ್ಲಿ ಪ್ರಣೀಪತಿ ಪರಶುರಾಮ ಪ್ರೇರಣೆಯ ಪರಶುರಾಮ ಪ್ರೀತ್ಯರ್ಥಂ ಪಂಚಸೂನ ದೋಷ ಪ್ರಾಯಶ್ಚಿತ್ತಾರ್ಥಂ ಪ್ರಾತಃಸಾಯಂ ವೈಶ್ವದೇವ ಹೋಮಾಖ್ಯಂ ಕರ್ಮ ಕರಿಷ್ಯೆ ಅಂತ ನಾವು ಸಂಕಲ್ಪವನ್ನು ಮಾಡ್ತೇವೆ. 5 ದೋಷಗಳ ಪರಿಹಾರಕ್ಕಾಗಿ 5 ದೋಷಗಳು ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತವಾಗಿ ನಾವು ಮಾಡ್ತೇವೆ. ಈ ಅಡಿಗೆ ಮಾಡಿಕೊಂಡು ನಾವು ಊಟವನ್ನು ಮಾಡ್ತೇವೆ. ಅದನ್ನು ಅಡಿಗೆ ಮಾಡಿಕೊಳ್ಳದೆ ಹಸಿ ಪದಾರ್ಥಗಳು ತಿನ್ನಲಿಕ್ಕೆ ನಮಗೆ ಸಾಧ್ಯವಾಗಲ್ಲ. ಮನುಷ್ಯರು ಏನು ಮಾಡ್ತೇವೆ, ಅಡಿಗೆ ಮಾಡ್ಕೊಂಡು ತಿಂತೇವೆ. ಈ ಅಡಿಗೆ ಮಾಡುವ ಒಂದು ಪ್ರಕ್ರಿಯೆಯಲ್ಲಿ 5 ದೋಷಗಳು ಉಂಟಾಗುತ್ತೆ. ನಾವು 5 ತಪ್ಪುಗಳನ್ನು ಮಾಡ್ತೇವೆ. ಯಾವುದು ಅಂತ ಹೇಳಿದರೆ ಖಂಡನ, ಪೇಷಣ, ಚುಲ್ಲಿ, ಭರ್ಜನ, ಉದಕುಂಭ. ಈ 5 ದೋಷಗಳು ಉಂಟಾಗುತ್ತೆ, ಆದರೆ ಹೊರತು ಅಡಿಗೆ ಆಗುವುದಿಲ್ಲ. ಖಂಡನ ತುಂಡು ಮಾಡ್ತೇವೆ. ಯಾವುದು ತರಕಾರಿಯನ್ನೆಲ್ಲ ಕಟ್ ಮಾಡ್ತೇವೆ, ತುಂಡು ಮಾಡ್ತೇವೆ, ಆದ ಕಾರಣ ಅದು ಒಂದು ದೋಷ. ಮತ್ತು ಪೇಷಣ ಅರಿಯೋದು, ಚೆನ್ನಾಗಿ ಅರಿತೇವೆ, ಕಲ್ಲು ಹಾಕಿ ಪುಡಿ ಮಾಡಲಿಕ್ಕೆ ಅರಿತೇವೆ. ಈ ತೆಲುಗು ಕಡೆ ನಮಗೆ ಈ ಬಂಡ ಪಚ್ಚಡಿ ಅಂತಾರೆ. ಬರೇ ಕಲ್ಲು ಮೇಲೆ ಈ ರುಬ್ಬೋ ಕಲ್ಲು ತಗೊಂಡು ಬರೇ ಹಸಿ ಮೆಣಸಿನ್ಕಾಯಿನ ಇಲ್ಲ ಅಥವಾ ಹಣ್ಣು ಮೆಣಸಿನ್ಕಾಯಿನ ಹಾಕಿ ಉಜ್ಜುತ್ತಾರೆ, ಅದನ್ನು ಅರಿಯೋದು ಪೇಷಣ ಅಂತಾರೆ. ಚುಲ್ಲಿ ಒಲೆಯಲ್ಲಿ ಹಾಕಿ ಸುಡೋದು. ಒಲೆಯಲ್ಲಿ ಇವಾಗಂತೀವ ಒಲೆಯಲ್ಲಿ ನಮಗೆ ಈ ಗೆಣಸುಗಡ್ಡೆ ಮತ್ತು ಈ ಹಸಿ ಕಡಲೆಕಾಯಿನ ಏನು ಮಾಡ್ತಾಯಿದ್ವಿ, ಹಳ್ಳಿಗಳೊಳಗೆ ಈ ಹಸಿ ಕಡಲೆಕಾಯಿ ಕಿತ್ತುಬಿಟ್ಟು ಈ ಬೆಲ್ಲ ಮಾಡಲಿಕ್ಕೆ ಅವ್ರು ಇದು ಮಾಡ್ತಾರೆ, ಒಲೆ ಉರಿ ಹಾಕಿ ಬೆಲ್ಲ ಪಾಕ ಮಾಡ್ತಾಯಿರ್ತಾರೆ, ಬೆಲ್ಲವನ್ನು ಮಾಡ್ತಾಯಿರ್ತಾರೆ. ಆಗ ಆ ಹಸಿ ಕಡಲೆಕಾಯಿನ ಕಿತ್ತಿ ಆ ಗೊಂಚಲು ತೊಗೊಂಡೋಗಿ ಆ ಬೆಂಕಿಯಲ್ಲಿ ಹಾಕಿ ಅದು ಒಳಗೆ ಚೆನ್ನಾಗಿ ಬೇಯುತ್ತೆ, ಅದನ್ನ ಬಿಡಿಸ್ಕೊಂಡು ತಿಂತಾಯಿದ್ವಿ ನಾವು ಹುಡುಗರಿದ್ದಾಗ. ಒಲೆಯಲ್ಲಿ ಹಾಕಿ ಬೇಯಿಸೋದು. ಹಾಗೆ ಗೆಣಸುಗಡ್ಡೆಯನ್ನು ಕೂಡ ಒಲೆಯಲ್ಲಿ ಹಾಕಿ ಬೇಯಿಸ್ತಾರೆ ಮತ್ತು ನೀರಲ್ಲಿ ಒಲೆಯಲ್ಲಿ ಹಾಕಿ ಬೇಯಿಸಿ ತಿಂತಾರೆ. ಚುಲ್ಲಿ ಅಂತಾರೆ, ಒಲೆಯಲ್ಲಿ ಹಾಕಿ ಸುಟ್ಕೊಂಡು ತಿನ್ನೋದು. ಇನ್ನು ಭರ್ಜನ ಹುರಿಯೋದು, ಹುಳಿ ಪುಡಿ, ಸಾರಿನ ಪುಡಿ, ಕಡಲೆಕಾಯಿ ಹುರ್ಕೊಂಡು ತಿನ್ನೋದು, ಈ ಹುರಿಯೋದು, ಇದು ಭರ್ಜನ ಅಂತಾರೆ. ಮತ್ತು ಉದಕುಂಭ ನೀರಿನಲ್ಲಿ ಬೇಯಿಸೋದು, ಅದೇ ಗ್ಯಾಸ್, ಆವಿಯಲ್ಲಿ ಬೇಯಿಸೋದು. ಮತ್ತು ಈ ರೀತಿಯಾಗಿ 5 ದೋಷಗಳು ಉಂಟಾಗುತ್ತೆ. ಈ 5 ಪ್ರಕ್ರಿಯೆ ಮಾಡಿದರೆ ಹೊರತು ನಾವು ಅಡಿಗೆ ಪ್ರಕ್ರಿಯೆ ಆಗಲ್ಲ. ಈ 5 ದೋಷಗಳು ಪರಿಹಾರ ಆಗಬೇಕು. ಆ 5 ದೋಷಗಳ ಪರಿಹಾರಕ್ಕಾಗಿ ಪಂಚಸೂನ ದೋಷ ಪ್ರಾಯಶ್ಚಿತ್ತಾರ್ಥಂ, ನಾವು ಅಡಿಗೆ ಮಾಡುವ ಪ್ರಕ್ರಿಯೆಯಲ್ಲಿ 5 ದೋಷಗಳನ್ನು ಮಾಡಿದ್ದೇವೆ. ಇದರ ಪರಿಹಾರಕ್ಕಾಗಿ ಅಗ್ನಿಮುಖದಿಂದ ಅಗ್ನಿಯಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಹರಣೀಪತಿ ಪರಶುರಾಮ ಪ್ರೀತ್ಯರ್ಥವಾಗಿ ನಾವು ಆ ವೈಶ್ವದೇವವನ್ನು ಮಾಡಬೇಕು. ಭಗವಂತನಿಗೆ ಮತ್ತು ದೇವತೆಗಳಿಗೆ ಇಂದ್ರಾಯ ಸ್ವಹ ಇಂದ್ರಾಯ ಇದನ್ನವಮ, ಪುರುಷ ಸೂಕ್ತ ಹೇಳಿ ಪುರುಷಾಯ ಸ್ವಹ ಪುರುಷಾಯ ಇದನ್ನವಮ, ನಾರಾಯಣಾಯ ಸ್ವಹ ನಾರಾಯಣ ಇದಂ ನವಮ ಅಂತ ಹೇಳಿ ಹರಿವಾಯು ದೇವತೆಗಳಿಗೆ ಎಲ್ಲರಿಗೂ ಕೂಡ ನಾವು ಹವಿಸ್ಸನ್ನು ಕೊಟ್ಟಾಗ ಮಾತ್ರ ನಮಗೆ ಅದು ದೋಷ ಪರಿಹಾರವಾಗತ್ತೆ ಅಂತ ಹೇಳ್ತಾರೆ. ದೋಷ ಪರಿಹಾರ ದೋಷ ಪರಿಹಾರವಾಗತ್ತೆ. ಆದ ಕಾರಣ
ನಾವು ವೈಶ್ಯದೇವ ಮಾಡದೆ ಊಟ ಮಾಡಬಾರದು ಅಂತ ಕಾರಣ ಇದಕ್ಕಾಗಿ. ಈ ರೀತಿಯಾಗಿ ಆದ ಕಾರಣ ಋಗ್ವೇದ ಆದಿಯಲ್ಲಿ ಅಗ್ನಿಮೀಳೆ ಎಂಬುವ ಶಬ್ದದಿಂದ ಭಗವಂತನನ್ನು ನಿರ್ದೇಶನ ಮಾಡಿದ್ದಾರೆ. ಅಗ್ನಿ ಅಂದರೂ ವನ್ಹಿ ಅರ್ಥಾರ್ಥ, ವನ್ನಿ ಅಂದರೆ ಅಗ್ನಿ. ಈ ರೀತಿಯಾಗಿ ಭಗವಂತನಿಗೆ ವಿಷ್ಣು ಸಹಸ್ರನಾಮದಲ್ಲಿ ವನ್ನಿಹಿ ಎಂಬುವಂತಹ ಹೆಸರು ಹೇಗೆ ಬಂತು, ಯಾಕೆ, ಅದರ ಒಂದು ಕಾರಣಗಳನ್ನು ಪ್ರಮಾಣಗಳಿಂದ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಬೃಹತಿ ಸಹಸ್ರದಲ್ಲಿ ಹೇಳ್ತಾರೆ, ಓಂ ವನ್ಹಯೇ ನಮಃ ಓಂ ಅಂಥೇಳಿ. ಓಂ ದಧೀರೆ ಪುರೋನಃ ಅನುತೆ ದಾಯಿಮಃ ಇಂದ್ರಿಯಾಯ ಸತ್ರಾ ತೇ ವಿಶ್ವಮನು ವೃತ್ರಹತ್ಯೆ ಅನುಕ್ಷತ್ರಂ. ಇಲ್ಲಿ ನಹ ನಮ್ಮನ್ನು, ಪುರಃ ಮುಂದೆ, ದಧೀರೆ ಸ್ಥಾಪಿಸಿದವರು ಅಂದರೆ ನಮ್ಮನ್ನು ಮುಂದೆ ನಡೆಸುವಂತಹ ಗುರುಗಳು, ಅವರಿಗೂ ತ್ರಾತ ಹೇ ಭಗವಂತನೇ ನೀನು ರಕ್ಷಕನಾಗು. ವೃತ್ರಹತ್ಯೆ ಇಂದ್ರಿಯ ಪ್ರೇರಕನಾದ ತೇ ಹೇ ಭಗವಂತ ನಿನ್ನನ್ನು ಅನುಸರಿಸಿ ಇರ್ತಾರೆ ಅವರಿಗೆ ಕ್ಷತ್ರಂ ಕ್ಷತ್ರಿಯ ಬಲವು ದಾಯಿ ಕೊಟ್ಟಿದೆ. ವಿಶ್ವಂ ಎಲ್ಲ ಶತ್ರುಗಳನ್ನು ಅವರ ಬಲವನ್ನು ಸತ್ರಾಸಹ ಒಟ್ಟಿಗೆ ದಾಯಿ ಕೊಡಲ್ಪಟ್ಟಿದೆ. ಇದು ಪ್ರತಿಪದಾರ್ಥ. ನಾನು ಎಷ್ಟೋ ಬಾರಿ ಹೇಳಿದಂತೆ ಪ್ರತಿಪದಾರ್ಥ ಕೇಳಿದರೆ ಅರ್ಥವಾಗಲ್ಲ. ತಾತ್ಪರ್ಯ ವಿವರಣೆಯನ್ನು ನೋಡಿದಾಗ ನಮಗೆ ವಿಷಯ ಅರ್ಥವಾಗುತ್ತೆ. ಹೇ ಹರಿ, ನಾನು ವೈಷ್ಣವ, ನಾವು ಹೇಳ್ಕೊಳ್ತೇವೆ ನಾವೆಲ್ಲರೂ ವೈಷ್ಣವರು, ಮಾಧ್ವರು, ವೈಷ್ಣವ ಮತಾನುಯಾಯಿಗಳು ಅಂತ ನಾವು ಹೇಳಿಕೊಳ್ಳೋದ್ರೊಳಗೆ ಏನೂ ಹೆಚ್ಚುಗಾರಿಕೆ ಇಲ್ಲ. ನಮ್ಮ ತಂದೆ ತಾಯಿಗಳು, ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಮತ್ತು ನಮ್ಮ ಗುರುಗಳು ನಮಗೆ ಆ ವೈಷ್ಣವ ಮಾರ್ಗದಲ್ಲಿ ದಾರಿ ತೋರಿಸಿದ್ದಾರೆ. ನಮ್ಮ ತಂದೆ ತಾಯಿಗಳಾಗಲಿ ಗುರುಗಳಾಗಲಿ ನಮಗೆ ಈ ವೈಷ್ಣವ ಮತವನ್ನು ತೋರಿಸಿ ಹರಿಸರ್ವೋತ್ತಮ ವಾಯುಜೀವೋತ್ತಮ ಎಂಬುವಂತಹ ಈ ಮಾರ್ಗವನ್ನು ನಮಗೆ ತೋರಿಸದೇ ಇದ್ದ ಪಕ್ಷದಲ್ಲಿ, ಅದಕ್ಕೆ ಪೃಥ್ವೀಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾ ವೈಷ್ಣವಾ ವಿಷ್ಣು ಹೃದಯ ತಾನ್ ನಮಸ್ಯೇ ಗುರೂನ್ಮಮ ಅಂತ ಹೇಳ್ತೇವೆ. ನಾವು ವೈಷ್ಣವರಾಗಿ ಮಧ್ವಮತಾನುಯಾಯಿಗಳಾಗಿ ಇದ್ದೇವೆ ಈ ಹಾದಿಯಲ್ಲಿ ಅಂತ ಹೇಳಿದರೆ ಅದಕ್ಕೆ ಕಾರಣಕರ್ತೃಗಳು, ನಮಗೆ ಹಾದಿ ತೋರಿಸಿದವರು, ಜನ್ಮ ಕೊಟ್ಟ ತಂದೆ ತಾಯಿಗಳು, ಗುರುಗಳು. ಅವರು ತೋರಿಸಿದ ದಾರಿಯಲ್ಲಿ ನಾನು ನಡೀತಾ ಇದ್ದೇನೆ ವೈಷ್ಣವನಾಗಿ. ಹೀಗಾಗಿ ಹೇ ಭಗವಂತನೇ, ನೀನು ನನ್ನ ತಂದೆ ತಾಯಿಗಳಿಗೆ ಗುರುಗಳಿಗೆ ನಾನು ವೈಷ್ಣವ ಮಾರ್ಗದಲ್ಲಿ ಬರುವುದಕ್ಕೆ ಕಾರಣಕರ್ತೃಗಳಾದ ಅವರನ್ನು ನೀನು ರಕ್ಷಣೆ ಮಾಡು, ಅವರಿಗೆ ರಕ್ಷಕನಾಗು. ಯುದ್ಧದಲ್ಲಿ ಒಂದೊಂದು ಬಾರಿ ನಮಗೇನಾಗತ್ತೆ, ಕೈಕಾಲೇ ಆಡೋದಿಲ್ಲ, ಮಂಕ್ ಬಡಿದ್ಬಿಡತ್ತೆ, ಮಂಕ್ ಆಗಿಬಿಡ್ತೇವೆ, ಏನು ಫಂಕ್ ಆಗ್ತೇವೆ. ಕನ್ನಡ ಮಂಕ್ ಆದರೆ ಇಂಗ್ಲೀಷಲ್ಲಿ ಫಂಕ್ ಅಂಥೇಳಿ ನಮಗೇನು ತೋಚೋದೇ ಇಲ್ಲ, ಕೈಕಾಲು ಆಡುವುದಿಲ್ಲ. ಹಾಗೆ ಯುದ್ಧದಲ್ಲಿ ಹಾಗೆ ಆಗದೇ ಇರುವಾಗ ಮತ್ತು ಜ್ಞಾನಯಜ್ಞ, ನಾವು ಜ್ಞಾನವನ್ನು ಮಾಡ್ತೇವೆ, ಪಾಠವನ್ನು ಹೇಳ್ತೇವೆ, ಕೇಳ್ತೇವೆ, ಪ್ರವಚನ ಮಾಡ್ತೇವೆ. ಇದು ಮಾಡಲಿಕ್ಕೆ ಇಂದ್ರಿಯಾಭಿಮಾನಿ ಇಂದ್ರಿಯಗಳಿರಬೇಕು, ಇಂದ್ರಿಯಾಭಿಮಾನಿ ದೇವತೆಗಳಿರಬೇಕು, ಮತ್ತು ದೇಹಬಲ ಇರಬೇಕು, ಮನೋಬಲ ಇರಬೇಕು. ಇವುಗಳೆಲ್ಲವೂ ಇದ್ದರೇನೆ ಯುದ್ಧದಲ್ಲಾಗಲಿ ಯಜ್ಞದಲ್ಲಾಗಲಿ. ಯುದ್ಧದಲ್ಲಿ ಯುದ್ಧ ಮಾಡಬೇಕು ಅಂದರೆ ದೇಹ ಗಟ್ಟಿಯಾಗಿರಬೇಕು, ಕೈಕಾಲು ಗಟ್ಟಿಯಾಗಿರಬೇಕು, ಮಾಡುವ ಮನೋಧೈರ್ಯ ಇರಬೇಕು. ಹಾಗೆ ಜ್ಞಾನಯಜ್ಞದಲ್ಲಿ ಪಾಠ ಪ್ರವಚನ ಕೇಳುವುದು ಹೇಳುವುದು ಇದರಲ್ಲಿ ಕೂಡ ಇಂದ್ರಿಯಗಳು ದೃಢವಾಗಿರಬೇಕು, ಇಂದ್ರಿಯಾಭಿಮಾನಿ ದೇವತೆಗಳು ಪ್ರೇರಣೆ ಕೊಡಬೇಕು. ಇವೆಲ್ಲವೂ ಕೂಡ ಇಂದ್ರಿಯಗಳು ಇಂದ್ರಿಯಾಭಿಮಾನಿ ದೇವತೆಗಳು ಎಲ್ಲರೂ ಕೂಡ ನಿನ್ನ ಅಧೀನ. ಆದ ಕಾರಣ ಹೇ ಹರಿ, ನೀನು ಆ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಮತ್ತು ಇಂದ್ರಿಯಗಳಿಗೆ ನಮಗೂ ದೇಹಬಲ ಮನೋಬಲ ನೀನೇ ಕೊಡ್ತೀಯ. ನೀನು ಕೊಡದೇ ಇದ್ದರೆ
ಇಂದ್ರಿಯಕ್ಕೂ ದೇಹಕ್ಕೂ ಇಂದ್ರಿಯಾಭಿಮಾನಿ ದೇವತೆಗಳಿಗೂ ಮನೋಬಲ ದೈಹಿಕ ಬಲ ನೀನು ಕೊಡದೇ ಇದ್ದರೆ ನಾವೇನು ಮಾಡೋದಿಲ್ಲ. ಅದಕ್ಕೆ ಭಗವಂತನಿಗೆ ಹೃಷೀಕೇಶ, ಹೃಷೀನಾಂ ಈಶ ಅಂದರೆ ಹೃಷೀಕ ಅಂದರೆ ಇಂದ್ರಿಯ, ಹೃಷೀಕಗಳು ಅಂದರೆ ಇಂದ್ರಿಯಗಳು, ಇಂದ್ರಿಯಗಳಿಗೆ ಈಶನು ಅಂದರೆ ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವವನು, ಇಂದ್ರಿಯಾಭಿಮಾನಿ ದೇವತೆಗಳನ್ನು ನಿಯಂತ್ರಣ ಮಾಡುವವನು. ಆದ ಕಾರಣ ಅವರೆಲ್ಲರಿಗೂ ಕೂಡ ಯುದ್ಧದಲ್ಲಿ ಜ್ಞಾನ ಯಜ್ಞದಲ್ಲಿ ದೇಹಬಲ ಮನೋಬಲ ಕೊಟ್ಟವನು ನೀನೇ. ನೀನು ನಮ್ಮನ್ನು ರಕ್ಷಣೆ ಮಾಡು. ಮತ್ತು ಯುದ್ಧದಲ್ಲಿ ವಾದದಲ್ಲಿ ಯುದ್ಧದಲ್ಲಿ ಶತ್ರುವಿರ್ತಾನೆ, ವಾದ ಮಾಡುವಾಗ ಪ್ರತಿವಾದಿ ಎಂಬ ಶತ್ರುವಿರ್ತಾನೆ. ಆ ಶತ್ರುವಿನ ಬಲವನ್ನು ನೀನು ಕಸ್ಕೊಂಡು ಅವನ ಬಲವನ್ನು ನೀನು ತೆಗೆದುಬಿಟ್ಟು ನಮಗೆ ಕೊಟ್ಟು ನೀನು ರಕ್ಷಣೆ ಮಾಡ್ತೀಯ. ಅಂತಹ ನಿನಗೆ ನಾನು ನಮಸ್ಕಾರಗಳನ್ನು ಮಾಡ್ತೇನೆ ಅಂತ ಹೇಳ್ತಾ, ಇನ್ನು ವನ್ನಿಹಿ ಅಂತ ನಾಮನಿರ್ವಚನ ಏನು ಅಂದರೆ ಸತ್ರಾತೆ ವಿಶ್ವಮನು ವೃತ್ರಹತ್ಯೆ ಯುದ್ಧದಲ್ಲಿ ವಿಶ್ವಂ ಶತ್ರುವಿನ ಸಮಸ್ತ ಬಲವು ಸತ್ರ ಒಟ್ಟಿಗೆ ತೇ ನಿನ್ನಿಂದ ಅನುಸರಿಸಿ ದಾಯಿ ಕೊಡಲ್ಪಟ್ಟಿದೆ. ಅಂದರೆ ಯುದ್ಧದಲ್ಲಿ ವಾದದಲ್ಲಿ ನೀನು ಶತ್ರುವಿನ ಎಲ್ಲ ಬಲವನ್ನು ನೀನು ಒಟ್ಟಿಗೆ ಹೀರಿಬಿಟ್ಟು ಅವನಿಂದ ತಗೊಂಡು ನನಗೆ ಕೊಟ್ಟಿದ್ಯಾ, ನಮಗೆ ಕೊಡ್ತಾ ಇದ್ಯಾ, ಕೊಡಲ್ಪಡ್ತಾ ಇದ್ಯಾ. ಇಂತಹ ಬಲ ಪ್ರೇರಕನಾದ್ದರಿಂದ ನಿನಗೆ ವನ್ನಿಹಿ, ಭಗವಂತನಿಗೆ ವನ್ನಿಹಿ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾ, ಮುಹ್ಯತೆ ಯುದ್ಧಾಧಿಕಂ ಅನೇನ ಇತಿ ವಹ್ ಬಲಂ ತನ್ನಯತೀತಿ ವನ್ನಿಹಿ ಅಂತ ಹೆಸರು ಅಂತ ಹೇಳ್ತಾ, ಈ ರೀತಿಯಾಗಿ ಭಗವಂತನಿಗೆ ವನ್ನಿಹಿ ಎಂಬುವಂತಹ ಹೆಸರು ಬಂದಿದೆ ಅಂತ ಪ್ರಮಾಣಗಳ ಸಹಿತ ನಿರೂಪಣೆ ಮಾಡ್ತಾರೆ. ಇನ್ನೊಂದು ಆಮೇಲೆ ಅನಿಲಹ ಅಂತ ಹೆಸರು, ಇತರರನ್ನು ಆಶ್ರಯಿಸದೆ ಇರುವವನು ಅನಿಲಹ ಅಂತ ಹೆಸರು. ಇದನ್ನು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಹೇಳಲಿಕ್ಕೆ ಸ್ವಲ್ಪ ಕಷ್ಟವಾಗ್ತಾ ಇದೆ. ಆದ ಕಾರಣ ನಾಳೆ ಹೇಳ್ತೇನೆ ಅಂತ ಹೇಳ್ತಾ ಅನಿಲಹ ಶಬ್ದವನ್ನು ಹೇಳ್ತೇನೆ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಶ್ರೀ ವಿದ್ಯಾಸಾಗರ ಮಾಧವತಿ ಅಸ್ಮದ್ಗುರು ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಆ ಸೀತಾಪತಿ ಶ್ರೀ ಮೂಲ ವೀರರಾಮಚಂದ್ರನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡ್ತಾ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.